ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಎದ್ದು ಟಿಫನ್ ಎಲ್ಲ ಮಾಡಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಚಿಕ್ಕ ಪುಟ್ಟ ಏನೇನೋ ಕೆಲಸಗಳಿದೆ ಒಂದಿಷ್ಟು ಎಲ್ಲನೂ ಮುಗಿಸ್ಕೊಂಡು ನೈಟ್ ಊರಿಗೆ ಬೇರೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಏನೋ ನೋಡೋಣ. ಟಿಫನ್ ಆಯಿತು, ಉಪ್ಪಿಟ್ಟು ಮಾಡಿದರು, ಉಪ್ಪಿಟ್ಟು ತಿಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತು ಬ್ಲಿಂಕಿಟಲ್ಲಿ ಒಂದು ಆಫರ್ ಇತ್ತು. ಒಂದು ಏನದು ಸ್ಕ್ರೀಮ್ ಇವರ ಕಿರ್ಚಿದ್ರೆ ನಮಗೆ ಆಫರ್ ಸಿಗುತ್ತೆ ಅನ್ನೋ ಥರ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ. 50% ಸಿಕ್ತು. ಐಸ್ ತರ್ತಿದ್ದೀನಿ. ಅದರಿಂದ ಚಾಕ್ಲೇಟ್ ಅಂದರೆ ನಾನು ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಅಷ್ಟು ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ತಿಂದಿದ್ದೀನಿ. ತಿಂದೇ ಇಲ್ಲ ಅಂತಲ್ಲ, ಮೊನ್ನೆನೂ ತಿಂದಿದ್ದೀನಿ, ಕುತ್ಕೊಂಡು ನೆನ್ನೆನೂ ತಿಂದಿದ್ದೀನಿ. ಸೊ ಮ್ಯಾಂಗೋ ತಿನ್ನಬೇಕು ಅಂತ ಮೊನ್ನೆನೂ ನೋಡಿದ್ದೆ ಹೋಗಿ, ಬಟ್ ಖಾಲಿ ಆಗಿತ್ತು ಮ್ಯಾಂಗೋ. ಅದಕ್ಕೆ ಸರಿ ಇಲ್ಲಿ ಸಿಕ್ಕಿತ್ತು, ಮ್ಯಾಂಗೋ ತರಿಸೋಣ ಅಂತ ಮ್ಯಾಂಗೋ ತರಿಸಿದ್ದೀನಿ. ಆಮೇಲೆ ತರಿಸ್ತೀನಿ ಅಂತ ಕೂಡ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಗೈಸ್ ಇದೆ ಮ್ಯಾಂಗೋ ಐಸ್. ಇದು ಎಷ್ಟು ಅಂದರೆ 160 ಇತ್ತು. ಆ್ಯಂಡ್ ಅಲ್ಲಿ ಅದೇ ಡೆಲಿವರಿ ಫೀ, ಹ್ಯಾಂಡ್ಲಿಂಗ್ ಫೀ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 200 ಏನೋ ಆಗ್ತಿತ್ತು. ಬಟ್ ಅದು ಆಫರ್ ಇದ್ದಾಗ ಆಫರ್ ಬಂದಾದಮೇಲೆ 85 ರೂಪೀಸ್ ಬಿತ್ತು. ಸೊ ಓಕೆ, ಪರವಾಗಿಲ್ಲ ಅಂತ ಅದನ್ನೊಂದು ತರಿಸ್ಕೊಂಡಿದ್ದೀನಿ. ಇವಾಗ ಹೀಗಿದೆ ಆಲ್ಫಾನ್ಸೋ ಕ್ವಾಲಿಟಿ ವಾಲ್ಸ್ದು ಐಸ್ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗುತ್ತೆ ಗೈಸ್. ಸೊ ಇದನ್ನು ತಗೊಂಡೆ. ಈ ನೋಡಿ ಗೈಸ್, ನಮ್ಮಮ್ಮ ಚಿಕನ್ ಸಾಂಬಾರು ಮಾಡ್ತಾಯಿದ್ದಾರೆ. ಚಿಕನ್ ನನ್ನ ಮಗಳಿಗೆ ಬಿರಿಯಾನಿ ಬೇಕಿತ್ತಂತೆ, ನಾವು ಚಿಕನ್ ಸಾಂಬಾರು ಮಾಡ್ತಿದ್ವಿ. ಏನು ಮಾಡೋದು ಮರ್ತಂಬಿಟ್ಟಿದ್ದೀನಿ ನಾನು. ನಾನು ಬಿರಿಯಾನಿ ಮಾಡೋದಿದ್ದೆ ಹ್ಞೂ ಅಂತ ಅಂದರು. ಅದರಲ್ಲಿ ಆಲ್ರೆಡಿ ರೈಸ್ ಮಾಡಿಟ್ಬಿಟ್ಟಿದ್ದಾರೆ, ಆಮೇಲೆ ಹ್ಞೂ ಅಂತಿದ್ದಾರೆ. ಹೌದೌದು, ಮರ್ತಂಬಿಟ್ಟಿದ್ದು ನಾನು. ನನಗೀಗ ಚಿಕನ್ ತಿನ್ನೋ ಇಂಟ್ರೆಸ್ಟೇ ಹೋಗಿದೆ. ಸಾಂಬಾರು ಮಾಡಿದ್ರೆ ಎಲ್ಲ ತಿನ್ಸೋದು. ಇಲ್ಲಿ ನಮ್ಮ ಅಜ್ಜಿ ಕುತ್ಕೊಂಡು ಏನು ತರಕಾರಿನ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲೇ ಬೆಳ್ಸೋಗ್ಬಿಟ್ಟಿದ್ದಾರೆ ಗೈಸ್. ಒಂದೇ ಸಾಕಾ? ಬೆಳಗ್ಗೆನೆ ಪೂಜೆ ಮಾಡಿದ್ದಾರೆ. ಚಿಕನ್ ಹಾಕಿ ವೆನಿಲಾ ತರಿಸ್ಕೊಂಡ್ಲ. ಆಲ್ಫಾನ್ಸೋ ಮ್ಯಾಂಗೋ. ಅಜ್ಜಿ ಇಲ್ಲೋದು ಬೇ ಐಸ್ 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 ಪಾಪ ಇದ್ದಿದ್ರೆ ಐಸ್ ಐಸ್ ಅಂತ ಬರೋದು. ಚೆನ್ನಾಗೈತೆ, ಮಸ್ತ್ ಐತಿ. ನೋಡಿ ಗೈಸ್, ಐಸ್ ಮ್ಯಾಂಗೋ ಸಾರಾತಾ ಫ್ರೈ. ಚಿಕನ್ ಮಸಾಲ ಇಲ್ಲ ಗೈಸ್, ನಮ್ಮ ಅಮ್ಮ ಫ್ರೈ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಹೋಮ್ ಮೇಡ್. ನಾನು ಐಸ್ ತಿಂತಾ ಇದ್ದೀನಿ. ಚೆನ್ನಾಗಿದೆ ಐಸ್. ಇನ್ನೂ ಅಷ್ಟು ಅದು ಏನು ಚಿಕನ್ ಹಾಕ್ತಾ ಇದ್ದಾರೆ ಇವಾಗ. ಅಮ್ಮಂಗೆ ಕುದಿಸಿನೇ ಹಾಕ್ಬೇಕಂದ್ರೆ ಹಸಿದು ಹಾಕಿ ಮಾಡಲ್ಲ. ಹಾಕ್ತಾರೆ ಆದರೆ ಈಗ ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ ಗೈಸ್, ಹಸಿ ಪೀಸ್ಗಳು ಹಂಗೆ ಹಾಕಂಗಿಲ್ಲ. ಎಲ್ಲ ಕುದಿಸಿ ಹಿಂಗೆ ಹಾಕೋದು. ಸೊ ಗೈಸ್, ಇವಾಗ ಊಟ ಎಲ್ಲ ಮಾಡಿ ಆಗಲೇ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನೋ ಊಟ ಆದಮೇಲೆ ಒಂದು ಮೂವಿ ನೋಡಿದೆ ಕುತ್ಕೊಂಡು. ಕಾಂತಾರ ಹಾಕಿದ್ರು ಚಾಪ್ಟರ್ 1. ಸೊ
ಸೊ ತುಂಬ ದಿನ ಆಗಿತ್ತು ಅಂತ ಅದೊಂದು ಮೂವಿ ನೋಡಿದೆ. ಇವಾಗ ಬಂದೆ, ಫ್ರೆಶ್ ಅಪ್ ಆದೆ, ಹಾಗೆ ಮುಖ ತೊಳ್ಕೊಂಡು ಶೆಕೆ ಇದೆ ಜಾಸ್ತಿನೇ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಊರಿಗೆ ಹೋಗ್ತಾ ಇದ್ದೀನಲ್ವ, ಏನು ಪ್ಯಾಕ್ ಮಾಡಿಲ್ಲ ನಾನು. ಆ್ಯಂಡ್ ಟೈಮ್ ಬಂದು 6 ಆಗಿದೆ, ಇವಾಗ 10 ಇದೆ ಬಸ್ಸು. ಸೊ ಹೋಗಬೇಕು. ನಾನು ಒಬ್ಬಳೇ ಹೋಗ್ತಾ ಇರೋದು. ನಾಳೆ ನಮ್ಮ ಅಕ್ಕ ಮಾವಂತು ಆ್ಯನಿವರ್ಸರಿ ಇದೆ, ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಅದಕ್ಕೆ ನಾನು ಹೋಗೇ ಇಲ್ಲ. ಅವ್ರ ಮದುವೆ ಆದಾಗ ಹೋಗಿದ್ದು, 1 ವರ್ಷ ಆಯಿತು, ಹೋಗೇ ಇಲ್ಲ. ಅದಕ್ಕೆ ಹೋಗೋಣ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಬಿಟ್ಟು ಇನ್ನೊಂದು 2 ಡೇಸ್ ಇದ್ದು ಬರ್ತೀನಿ ಅಷ್ಟೇ. ಅದಕ್ಕೆ ಪ್ಯಾಕ್ ಮಾಡ್ಕೋಬೇಕು. ಅದಾದಮೇಲೆ ಇಷ್ಟು ನೋಡಿ, ಇಲ್ಲಿ ಇವತ್ತು ಇದು ತಂದಿದ್ರು. ಇದೆಲ್ಲ ಹಣ್ಣು ನೋಡಿ, ಮಾವಿನ ಹಣ್ಣು ಗೈಸಿ ಏನು ಸಕ್ಕತ್ತಾಗಿದೆ ಗೊತ್ತಾ. ಸ್ಮೆಲ್ಲಂತೂ ಘಮ ಘಮ ಅಂತ ಇರುತ್ತೆ. ಊರಿಂದ ಕೊಟ್ಟು ಕಳಿಸಿರೋದು. ಇನ್ನೂ ಇದ್ದಾವೆ, ಇದೆಲ್ಲ ಹಣ್ಣಾಗಿದೆ ಅಂತ ಹೊರಗಡೆ ಇಟ್ಟಿದ್ದಾರೆ. ಇದೆಲ್ಲ ಬಾಳೆಹಣ್ಣು, ಇಲ್ಲಿ ಪಪ್ಪಾಯ, ಇಲ್ಲೂ ಬಾಳೆಹಣ್ಣು. ನನ್ನ ಟೇಬಲ್ ತುಂಬ ಇದನ್ನೇ ತುಂಬಿಟ್ಟಿದ್ದಾರೆ. ಮತ್ತು ಇದು ಮೊನ್ನೆ ತಗೊಬಂದಿತ್ತು ಹೊಸದು. ಇದು ನನ್ನ ಏನಂತಾರೆ, ಹೇಳ್ಬೇಕಂದಾಗ ಬಾಯಿಗೆ ಬರಲ್ಲ ಗೈಸ್ ವರ್ಡ್ಸು. ಅದೊಂದು ನಂದು ಅಷ್ಟೇ. ಈ ಹಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ನಾನು ಇವಾಗ ಊರಿಗೆ ಹೋಗ್ತಾಯಿದ್ದೀನಿ. ಇವತ್ತಿನೂ ಹಾಗೂ ಇಲ್ಲ ನಾನು, ಯಾಕಂದರೆ ಇವತ್ತು ನಾನ್ ವೆಜ್ ತಿಂದಿದ್ದೀನಲ್ವ. ಸೊ ಬೇಡ, ಸುಮ್ಮನೆ ಹೊಟ್ಟೆ ಕೆಡುತ್ತೆ ಅಂತ ತಿನ್ನಲ್ಲ. ಅಲ್ಲೂ ಬೇಕಾದಷ್ಟು ಹಣ್ಣು. ನಮ್ಮೂರು ಸೈಡ್ ತುಂಬ ಮಾವಿನ ಹಣ್ಣು. ಆ್ಯಂಡ್ ನಂಗೆ ಮಾವಿನ ಹಣ್ಣು ಇಷ್ಟ ಕೂಡ. 2 ತಿಂಗಳಲ್ವ ತಿನ್ನೋದು, ಸೊ ತಿಂದು ಬಿಡ್ತೀನಿ ನಾನು ಕೂಡ. ಸೊ ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಇಲ್ಲ ನಮ್ಮಮ್ಮ ನಿಜ ಬೈತಾರೆ, ಬೆಳಗ್ಗೆಯಿಂದ ಹೇಳ್ತಾನೆ ಇದ್ರು ಮಾಡು ಅಂತ. ನಾನು ಮಾಡ್ತೀನಿ ಅಂತ ಹಂಗೆ ತಳ್ಕೊಂಬಂದೆ. ಒಂದು ಡ್ರೆಸ್ ಐರನ್ ಮಾಡಬೇಕಿದೆ, ಐರನ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋತೀನಿ. ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ತೀನಿ ಫಸ್ಟ್. ಸೊ ಒಂದು ಕುರ್ತಾ ಸೆಟ್, ಒಂದು ಫ್ರಾಕ್, ಇಲ್ಲಿ 2 ಶಾರ್ಟ್ ಕುರ್ತಾ, ನೈಟ್ ಪ್ಯಾಂಟ್ಸ್, ಟಿ ಶರ್ಟ್ಸ್, ಮತ್ತು ಇದೊಂದು ಪ್ಯಾಂಟ್, ಎಲ್ಲದಕ್ಕೂ ಸೆಟ್ ಆಗುತ್ತೆ. ಇಷ್ಟೇ ತೊಗೊಂಡಿರೋದು. ಐ ಡೋಂಟ್ ನೋ, ಒಂದು 2 ಡೇಸಾ 3 ಡೇಸಾ ಮ್ಯಾಕ್ಸಿಮಮ್ 3, ಅದಕ್ಕೂ ಮ್ಯಾಕ್ಸಿಮಮ್ ಅಂದರೆ 4 ಡೇಸ್ ಅಷ್ಟೇ. ಅದಕ್ಕೂ ಮೀರೇನಿರಲ್ಲ ನಾನು. ಸೊ ಸಾಕು ಅಂತ ಅನಿಸುತ್ತೆ. ನೈಟ್ ಬೇರೆ ಹೋಗೋದಲ್ವ, ನಾಳೆ ಬೆಳಗ್ಗೆ ಹೋದ ತಕ್ಷಣ ಒಂದು ಡ್ರೆಸ್, ಟ್ಯೂಸ್ಡೇ ವೆನ್ಸ್ಡೇ ಅಷ್ಟೆ. ಸೊ ಇಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ, ಐರನ್ ಮಾಡಿಟ್ಟಿದ್ದೀನಿ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು. 7:30 ಆಗಿದೆ. ನಾನು ಸುಮಾರು ಇಷ್ಟು 6:30ಗೆಲ್ಲ ಇದನ್ನು ಎತ್ತಿಟ್ಟೆ. ಬಟ್ ಮತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡೆ. ವ್ಲಾಗ್ ಅಪ್ಲೋಡ್ ಮಾಡೋದಿತ್ತು, ಅಪ್ಲೋಡ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಬೇಕಿತ್ತು, ಅದು ಮಾಡಿದೆ. ವರ್ಷೊಳಗೆ 7:30 ಆಗಿದೆ ಇವಾಗ. ಸೊ ಇವಾಗ ಇದನ್ನೆಲ್ಲ ಬೇಗ ಎತ್ತಿಟ್ಕೊಂಡು ಅಷ್ಟೇ. ಮತ್ತು ಹೋಗೋ ಟೈಮ್ಗೆ ಊಟ ಎಲ್ಲ ಮಾಡಿ ರೆಡಿ ಆಗ್ತೀನಿ ಅಷ್ಟೇ ಗೈಸ್. ಇಷ್ಟ ಕಿಟ್ ಕೊಡಬೇಕಿತ್ತು, ಮತ್ತು ಏನೂ ಇಲ್ಲ. ಇವಾಗ ಇದನ್ನೆಲ್ಲ ಬೇಗ ಪ್ಯಾಕ್ ಮಾಡ್ತೀನಿ.